ಅಲ್ಲ ನನ್ನ ಮಾತು ಕೇಳು. ಹುಡುಗಿ ತಪ್ಪಿಲ್ಕೋಬೇಡ ಬಾ. ಅಲ್ಲ ಯಾವ ಊರ್ ನೀನು? ಈ ಪಾಪನ ಮಕ್ಕಳ ಕೈಗೆ ಹೆಂಗ್ ಸಿಕ್ದೆ? ಬಾಯ್ ಪೂರ್ಣಿ. ಓಕೆ ಬಾಯ್ ದೀಪಾ. ಬಾ. ಅಲ್ಲ ಏನ್ ಜನ ಕಪ್ಪಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ಳರ ತರನೇ ಕಾಣಿಸ್ತೀವಲ್ಲ. ಬಾ ಬಾ, ಇಳಿ ಕೆಳಿಕೆ, ಬದುಕಕ್ ನಂಬಿಕೆ ಬೇಕು. ಬಾ ಕೆಳಿ ಕಿಳಿ. ಕಲ್ ಚುಚ್ಕೊಂಡ್ಬಿಡ್ತಾ? ಇಂದ ಮೆಟ್ಕೋ. ಮೆಟ್ಕೋ. ಅಯ್ಯ ನನ್ಗೇನಾಗಲ್ಲ, ನನ್ ಕಾಲ್ಗಳು ನೋಡು ಹೆಂಗ್ ಮರಗೆಟ್ಟೋಗವೆ. ಮೆಟ್ಕೋ. ಅಯ್ಯ ನೀವೆಲ್ಲ ಏನಕ್ಕೂ ಬೇಡ, ಹಳ್ಳಿ ಮಕ್ಳೇ ಸರಿ. ನೀವೆಲ್ಲ ಮೆತ್ತುವು. ನಾನು ಆದಷ್ಟು ಬೇಗ ಆಶ್ರಮಕ್ಕೆ ಹೋಗ್ಬೇಕು. ಪ್ಲೀಸ್ ನನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ನನ್ನ ಜೀವನನೇ ಹಾಳಾಗುತ್ತೆ. ನೋಡಿ ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು. ಹೇಗಾದ್ರೂ ಮಾಡಿ ನನ್ನ ಶೇಷಾದ್ರಿಪುರಂ ಅಬಲಾಶ್ರಮಕ್ಕೆ ಬಿಟ್ಬಿಡಿ ಪ್ಲೀಸ್. ನಿಮ್ ಹೆಸರೇನು? ಶಿವಲಿಂಗ ಅಂತ. ಏನ್ ಕೆಲಸ ಮಾಡ್ತೀರಾ? ಬಂಡೆ ಹೊಡಿತಾ ಇದ್ದೆ. ನಿನ್ನ ಹೆಸರೇನು? ನನ್ನ ಹೆಸರು ಪೂರ್ಣಿಮಾ. ಅಮಾವಾಸ್ಯೆ ಪೌರ್ಣಮಿ ಅಂತಾರಲ್ಲ ಅದಾ? ಚೆನ್ನಾಗೈತೆ. ನೀವೆಲ್ಲಿಗೆ ಹೋಗ್ತಿದ್ರಿ? ಗೊತ್ತಿಲ್ಲ. ಬೆಳಿಗ್ಗೆ ನಮ್ಮ ಅವ್ವ ತೀರ್ಕೊಂಡ್ಬಿಟ್ಲು. ಅವಳು ಮಣ್ಣು ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ದಿಕ್ತೋ ಇಟ್ಲಿಲ್ಲ. ಅದಕ್ಕೆ ನಡ್ಕೊಂಡ್ ಬಂದೇ ಬಿಟ್ಟೆ. ಯಾಕೆ ಅಳ್ತಾ ಇದ್ದೀರಾ? ಸುಮ್ಮನೆ ಅಳ್ಬೇಡಿ. ನಮ್ಮ ಅವ್ವ ನೆನ್ಸ್ಕೊಂಡ್ರೆ ನಂಗೆ ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ನಂಗೆ ಯಾರೂ ಗತಿ ಇಲ್ಲ. ಬೆಳಿಗ್ಗೆಯಿಂದ ಯಾರ ಮುಂದೆ ಆದ್ರೂ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಯಾರು ಕೇಳಲೇ ಇಲ್ಲ. ಕೇಳಿದ್ರೆ ಗೊಳೋ ಅಂತ ಹತ್ಕೊಂಡು ಎಲ್ಲ ಹೇಳ್ಬಿಡ್ತಾ ಇದ್ದೆ. ಹೇಳಿದ್ರೆ ಈ ಬಂಡೆಗೆ ಈ ಮರು ಕೇಳ್ಬೇಕಷ್ಟೇನೆ. ಅಲ್ಲಿ ಮಶಾನ್ದಲ್ಲ ಅವಯ್ಯ ನಮ್ಮ ಅವ್ವನ ಎತ್ ಬಿಸಾಕ್ಬಿಡ್ತೀನಿ ಅಂದ. ನಂಗೆ ಬಂದಿದ್ದ ಕೋಪಕ್ಕೆ ಅವ್ನಲ್ಲೇ ಸಮಾಧಿ ಮಾಡ್ಬಿಡ್ತಾ ಇದ್ದೆ. ಜನಗಳು ಸರಿ ಇಲ್ಲ, ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ದುಡ್ಡಿದ್ರೇನೆ ಎಲ್ಲ. ನಾನು ಗೋರಿ ಕಟ್ಟಿಸ್ತೀನಿ.